ಮುಕ್ತಿ ಮಂದಿರ ಧರ್ಮಕ್ಷೇತ್ರಕ್ಕೆ ತಮ್ಮ ಪ್ರಾಣವನ್ನೇ ಕೊಡುವ ಭಕ್ತರನ್ನ ಹುಟ್ಟು ಹಾಕಿರುವ ಲಿಂಗೈಕ್ಯ ಶ್ರೀ ಜಗದ್ಗುರು ಶ್ರೀ ವೀರ ಗಂಗಾಧರ ಶಿವಾಚಾರ್ಯ ಭಗವತ್ಪಾದರು. ಭಕ್ತರ ಸ್ವಾಭಿಮಾನ ದೊಡ್ಡದು. ಭಕ್ತರ ಮನಸ್ಸು ಮಾಡಿದರೆ ತ್ರಿಕುಟಿ ಶಿವಲಿಂಗಗಳ ಸ್ಥಾಪನೆ ಕಾರ್ಯ ಬಹಳ ಸುಲಭವಾಗಿ ನಡೆಯುತ್ತದೆ. ಅದಕ್ಕೆ ಶ್ರೀ ಮುಕ್ತಿ ಮಂದಿರ ಧರ್ಮಕ್ಷೇತ್ರದ ಶ್ರೀ ವಿಮಲ ರೇಣುಕ ವೀರ ಮುಕ್ತಿ ಮುನಿ ಶಿವಾಚಾರ್ಯರು ಹೊಸ ಸ್ವರೂಪವನ್ನ ಕೊಟ್ಟು ಕಾರ್ಯ ಮಾಡುವಂತಾಗಲಿ ಎಂದು ಶ್ರೀಮದ್ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಅಭಿಪ್ರಾಯಪಟ್ಟರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಮುಕ್ತಿ ಮಂದಿರ ಕ್ಷೇತ್ರದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ರಂಭಾಪುರಿ ವೀರ ರುದ್ರಮುನಿ ಜಗದ್ಗುರುಗಳವರ ಜನ್ಮ ಶತಮಾನೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ರಂಭಾಪುರಿ ಶ್ರೀಗಳು ಆಶೀರ್ವಚನವನ್ನ ನೀಡಿದರು. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಮುಕ್ತಿ ಮಂದಿರ ಕ್ಷೇತ್ರಕ್ಕೆ ತಮ್ಮ ಪ್ರಾಣವನ್ನೇ ಕೊಡುವಂಥ ಭಕ್ತರನ್ನು ನಮ್ಮ ಜಗದ್ಗುರುಗಳು ಇಲ್ಲಿ ಹುಟ್ಟು ಹಾಕಿದ್ದಾರೆ. ಅವರ ಸ್ವಾಭಿಮಾನ ಬಹಳಷ್ಟು ದೊಡ್ಡದಿದೆ. ನೀವೆಲ್ಲ ಭಕ್ತರು ಮನಸ್ಸು ಮಾಡಿದರೆ ಇದು ಬಹಳ ಸುಲಭವಾಗಿ ನೀರಲ್ಲಿ ಕಲ್ಲು ಎತ್ತಿದ ಹಾಗೆ ಈ ಕಾರ್ಯ ನಡೀತಾ ಇದೆ. ಇದನ್ನು ನಮ್ಮ ಶ್ರೀಗಳವರು ಮನಸ್ಸು ಮಾಡಿ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟು ಕಾರ್ಯಾರಂಭವನ್ನು ಮಾಡುವಂತಾಗಲಿ ಎನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಬಹುಶಃ ಹರ್ಲಾಪುರ ಗ್ರಾಮ, ಹರನಪುರ ನಮ್ಮ ಜಗದ್ಗುರು ಅತ್ಯಂತ ಪ್ರೀತಿಯಿಂದ ಹರ್ಲಾಪುರ ಗ್ರಾಮವನ್ನು ಹರನಪುರ ಅನ್ನುವಂಥ ಸುಂದರ ಹೆಸರಿನಿಂದ ಕರೆದು ಆಶೀರ್ವಾದ ಮಾಡ್ತಾ ಇದ್ದರು. ಅವರಿರುವಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಗಳನ್ನು ಹರ್ಲಾಪುರ ಗ್ರಾಮ ಆಗಲಿ, ಸುಲ್ತಾನ್ಪುರ ಆಗಲಿ, ಕಳಸ ಆಗಲಿ, ಮುಂದೆ ಇನ್ನೂ ಅನೇಕ ಗ್ರಾಮಗಳಲ್ಲಿ ಪಶುಪತಿಹಾಳ ಆಗಲಿ, ಎರೆಬೂದ್ಯಾಳ ಆಗಲಿ, ಅನೇಕ ಕಡೆಗೆ ವಿಶೇಷವಾದಂಥ ಗಮನ ಕೊಟ್ಟು ಮಾರ್ಗದರ್ಶನ ನೀಡ್ತಾ ಇದ್ದರು. ಆ ಎಲ್ಲ ಭಕ್ತರು ಕೂಡ ಇಲ್ಲಿ ಬಂದು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು. ಇವತ್ತು ಕೂಡ ಜಗದ್ಗುರುವರು ಆದೇಶ ಮಾಡಿದ ಶ್ರೀಗಳವರು ನಿಮ್ಮೆಲ್ಲರಲ್ಲಿ ಸಂಕಲ್ಪ ಶಕ್ತಿಯನ್ನು ಹುಟ್ಟು ಹಾಕಿದರೆ ಆ ಕಾರ್ಯ ನಿಜವಾಗಲೂ ಸಾಕಾರಗೊಳ್ತಾ ಇದೆ ಅನ್ನುವಂಥ ಒಂದು ಅಭಿಮಾನ ನಿಮ್ಮೆಲ್ಲರ ಮೇಲೆ ನಾವು ಇಟ್ಕೊಂಡಿದ್ದೇವೆ. ಮತ್ತು ನಮ್ಮ ಎಮ್ಮಿಗನೂರು ಶ್ರೀ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಹರ್ಲಾಪುರ ಗ್ರಾಮದ ಭಕ್ತರಿಗೆ ಒಂದು ಮಾತು ಹೇಳಿದರು. ಬಹುಶಃ ಹರ್ಲಾಪುರ ಗ್ರಾಮದಲ್ಲಿ ಈ ಮುಕ್ತಿ ಮಂದಿರ ಕ್ಷೇತ್ರಕ್ಕೆ ಬರುವಂಥ ಸಂದರ್ಭದಲ್ಲಿ ಮಹಾದ್ವಾರ ನಿರ್ಮಾಣ ಆಗಬೇಕು ಅಂತ ಕಲಾದಿಗೆ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಸಂಕಲ್ಪ ಮಾಡಿ ಭೂಮಿ ಪೂಜೆ ಮಾಡಿಸಿ ಎರಡೂ ಭಾಗದಲ್ಲಿ ಪಿಲ್ಲರುಗಳ ಆಳೆತ್ತರದಲ್ಲಿ ಎದ್ದು ನಿಂತು, ಆದರೆ ಮುಂದೆ ಆ ಕಾರ್ಯ ನಡೆಯಲಿಲ್ಲ. ಇವತ್ತು ಲಕ್ಷ್ಮೇಶ್ವರದಿಂದ ಬರುವಾಗ ಅಲ್ಲಿಯೂ ಕೂಡ ಹೆಬ್ಬಾಗಿಲಾಗಿದೆ. ಇತ್ತಾಗ ಗುಲಗಂಜಿ ಕೊಪ್ಪದಿಂದ ಬಂದರೂ ಇಲ್ಲಿ ಮಹಾದ್ವಾರ ಆಗಿದೆ. ಈಗ ಇನ್ನೊಂದು ಮಹಾದ್ವಾರ ಹರ್ಲಾಪುರ ಗ್ರಾಮದಿಂದ ಕ್ಷೇತ್ರಕ್ಕೆ ಬರುವಾಗ ಅದೇನು ಕಾರ್ಯ ಆಗದೆ ಹಾಗೆ ನಿಂತಿದೆ ಅಲ್ಲ, ಅದನ್ನು ಖಂಡಿತವಾಗಿ ನಿಲ್ಲಿಸಬೇಡಿ. ಅದು ಗ್ರಾಮಸ್ಥರೆಲ್ಲರ ಜವಾಬ್ದಾರಿ. ಬಹುಶಃ ನೀವು ಆ ಕಾರ್ಯವನ್ನು ಮಾಡ್ರಿ. ಹರ್ಲಾಪುರ ಗ್ರಾಮ ಮೇಲೆ ಈ ತುಂಬಿ ಬಂದಿರುವ ಸಭೆಯಲ್ಲಿ ಬಹು ವರ್ಷಗಳ ಕಾಲ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರುಗಳವರ ಹಾಗೂ ರುದ್ರಮುನಿ ಜಗದ್ಗುರುಗಳವರ ಪ್ರಸ್ತುತ ಪರಮಾಚಾರ್ಯರ ಸೇವಾ ಕೈಂಕರ್ಯದ ಮೂಲಕವಾಗಿ ತಮ್ಮ ದಾನಸುದೆಯನ್ನು ಉಣಬಡಿಸಿಕೊಂಡು ಬಂದಿರುವ ಈ ನಾಡಿನ ಹೆಸರಾಂತ ಕವಿಗಳು, ಗವಾಯಿಗಳು, ಲೇಖಕರು ಆಗಿರುವ ಗಾನಗಂಧರ್ವ ಡಾಕ್ಟರ್ ರಾಜಗುರು ಗುರುಸ್ವಾಮಿ ಕಲಿಕೇರಿ ಅವರು ಭಕ್ತಿಯ ಗಾನಗೀತೆಯನ್ನು ನಮ್ಮೆಲ್ಲರ ಮಾನಸಕ್ಕೆ ಉಣಬಡಿಸ್ತಾ ಇದ್ದಾರೆ. ತಮ್ಮೆಲ್ಲ